ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕರ್ನಾಟಕ ರಂಗಭೂಮಿ ನ್ಯೂಸ್ಗೆ ಸ್ವಾಗತ. 5/5/2026 ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ನಗರದ ಸಮೃದ್ಧಿ ಸಾಂಸ್ಕೃತಿಕ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಬಯಲಾಟ ಹಾಗೂ ರಂಗಕಲಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಅಧ್ಯಕ್ಷತೆ ಡಾಕ್ಟರ್ ಮಧುಸೂದನ್ ಕಾರಿಗನೂರು, ತಾಲೂಕು ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಸಿರಗುಪ್ಪ. ಉದ್ಘಾಟನೆ ಡಾಕ್ಟರ್ ಪರಶಪ್ಪ, ಅಧ್ಯಕ್ಷರು ಕನ್ನಡ ಸಂಘ ಬಳ್ಳಾರಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಬಳ್ಳಾರಿ. ಕಾರ್ಯಕ್ರಮದಲ್ಲಿ ಗಜೇಂದ್ರ, ಪ್ರಧಾನ ಕಾರ್ಯದರ್ಶಿ ಹಾಗೂ ಶಿವಕುಮಾರ್ ಎಸ್ ಬಳಿಗಾರ ಉಪಸ್ಥಿತರಿದ್ದರು ಎಂದು ವಿಶ್ವನಾಥ ಸಾಹುಕಾರರವರು ತಿಳಿಸಿದರು. ಈ ವೇದಿಕೆಯಲ್ಲಿ ಸನ್ಮಾನಿತರಾದ ಕಲಾವಿದರು ಡಾಕ್ಟರ್ ಚೇತನ್ ಕುಮಾರ್, ನರಸಿಂಹಮೂರ್ತಿ, ಸದಾಶಿವ್ RTH, ಶೇಕ್ಷವಲ್ಲಿ, ಬಸವರಾಜ, ಬದೆನಾಳು ಈರಣ್ಣ, ಈರೋಜಾ, ರಾಮಣ್ಣ ಪೂಜಾರಿ, ಅನಿತಾ ಜೋಗತಿ, ಗೋಪಾಲ H. ಕನ್ನಡ ಸಾಹಿತ್ಯ ಪರಿಷತ್ತಿನ 112ನೇ ಸಂಸ್ಥಾಪನಾ ದಿನಾಚರಣೆಯು ಅದ್ದೂರಿಯಾಗಿ ಜರುಗಿತು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. ಯಾವಾಗ ಸೀರಿಯಸ್ ಆಗಿರ್ತಕ್ಕಂಥ ಬಂದ ವ್ಯಕ್ತಿ ನನ್ನ ಹತ್ರ ಬರ್ತಾನೆ ಅನ್ನೋದು ನಮ್ಮ ಅನುಭವಗಳನ್ನ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಸಾಕಷ್ಟು ಕಥಾವಸ್ತುಗಳಾಗ್ತವೆ. ಆ ನಿಟ್ಟಲ್ಲಿ ನಾನು ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ಆಗಿದ್ದಾಗ ಕನ್ನಡ ವೈದ್ಯ ಬರಹಗಾರರ ಒಂದು ಸಂಘವನ್ನ ಕಟ್ಕೊಂಡು ನಮ್ಮ ಊರುಗಳಲ್ಲೂ ಕೂಡ ಕನ್ನಡ ಸಂಘಗಳನ್ನು ಸ್ಥಾಪನೆ ಮಾಡಿ ಮಕ್ಕಳಲ್ಲಿ ಕನ್ನಡ ಪ್ರಜ್ಞೆಯನ್ನು ಬೆಳೆಸಲಿ ಅಂತ ಹೇಳ್ತಾ ಮುಂದಿನ ಅವಕಾಶವನ್ನು ಬಳ್ಳಾರಿ ಜಿಲ್ಲೆ ಮೊದಲು ಅಖಂಡ ಬಳ್ಳಾರಿ ಜಿಲ್ಲೆಯ ಪಶ್ಚಿಮ ತಾಲೂಕು ಅಂದ್ರೆ ಅಡಗಿ ತಾಲೂಕು ಅಲ್ಲಿಂದ ಬಂದವರಿಗೆ ಬಹುತೇಕ ಕನ್ನಡ ಬಗ್ಗೆ ತುಂಬಾ ಪ್ರೀತಿ ಇರೋಲ್ಲ. ಯಾಕಂತ ಹೇಳಿದ್ರೆ ಕನ್ನಡ ಬಿಟ್ಟು ಬೇರೆ ಏನಿರಲ್ಲ, ಅಸ್ಮಿತೆ ಪ್ರಶ್ನೆ ಬರೋದೇ ಇಲ್ಲ ಇತ್ತು ಅಂತೇಳಿ ನನಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಇದೆ. ಅಂದ್ರೆ ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು. ಕನ್ನಡದ ರಾಜರು ಬಲಿಷ್ಠರಾಗಿದ್ದಾಗ ಇದರ ಒಂದು ವಿಸ್ತಾರ ಜಾಸ್ತಿ ಆಗ್ತಿತ್ತು, ದುರ್ಬಲರಾಗಿದ್ದಾಗ ನಮಗೆ ಕನ್ನಡ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಇರಬೇಕು, ನಮ್ಮ ತಾಯಿ ಬಗ್ಗೆ ಅಭಿಮಾನ ಇರಬೇಕು, ಜೊತೆಗಿರುವ ಜನರ ಬಗ್ಗೆಯೂ ಅಭಿಮಾನ ಇರಬೇಕು. ಕನ್ನಡ ಅಸ್ಮಿತೆಯ ಮೂಲ ಲಕ್ಷಣವೇ ಎಲ್ಲರನ್ನ ಸಮಾನವಾಗಿ ಗೌರವಿಸುವುದು. 12ನೇ ಶತಮಾನದಲ್ಲಿ ಕಲ್ಯಾಣ ನಾಡಿನಲ್ಲಿ ಶರಣ ಕಟ್ಟಿಕೊಟ್ಟಂತಹ ಸಕಲ ಜೀವಿಗಳಲ್ಲಿ ದೇವರನ್ನು ಕಾಣುವಂತಹ ಒಂದು ವಿಶೇಷ ಪರಿಕಲ್ಪನೆ ಇದೆಯಲ್ಲ, ಅದು ಕನ್ನಡದ ನಿಜವಾದ ಸಂಸ್ಕೃತಿಯ ಅಸ್ಮಿತೆ. ತಾಲೂಕಿನ ಕನ್ನಡ ಶಿಕ್ಷಕರೇ ಬಹುಸಂಖ್ಯೆಯಲ್ಲಿದ್ದಾರೆ. ಆದರೆ ಯಾರು ಕೂಡ ಮುಕ್ತವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದರೂ ಕೂಡ ಅವರೆಲ್ಲರಿಗೂ ಕೂಡ ಕನ್ನಡದ ಒಂದಿಷ್ಟು ಕಾಳಜಿ ಇರಲಿ ಅನ್ನುವಂತಹ ನಿಟ್ಟಿನಲ್ಲಿ ಇಂಥ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅವರು ದೈರಾಗ್ತಾ ಇರೋದು ನೋಡಿದ್ರೆ ಖಂಡಿತ ಎಲ್ಲೋ ಕನ್ನಡದ ವಿಚಾರ, ಕನ್ನಡ ಭಾಷೆಯ ಅಭಿಮಾನ, ಕನ್ನಡ ಕಟ್ಟುವ ಕೆಲಸದಲ್ಲಿ ನಮ್ಮ ವೈಯಕ್ತಿಕ ಲಾಲಸೆಗಾಗಿ ಕನ್ನಡದ ಬಗ್ಗೆ ಒಂದಿಷ್ಟು ಮರೆವು ಇದೆ ಅಂತ ಹೇಳಿ ಅನಿಸುತ್ತೆ. ಕನ್ನಡ ನಿಜವಾಗಿ ಮಾನವಿಕ ರಂಗ ಸುರಿದ ಬಾಳೆಯ ಹಣ್ಣಿನಂಗೆ, ಇಳಿಸಿ ಉಷ್ಣದ ಹಾಲುದಂಗೆ, ಸಿಗುಳಿದ ತಲುಪಿದ್ದಾರೆ. ಇಂಥ ಕನ್ನಡವನ್ನ ನಿಮ್ಗೆ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಪ್ರಶಸ್ತಿ ಪತ್ರ ದಯವಿಟ್ಟು ನೋಡಿ. ಅದು ಅಂದ್ರೆ ಜನರಲ್ ಆಗಿರ್ತಕ್ಕಂಥ ಪ್ರಶಸ್ತಿ ಪತ್ರ ಅಲ್ಲ.